ಯಡಿಯೂರಪ್ಪ ಆತ್ಮಹತ್ಯೆಯ ಬ್ಲಾಕ್ ಮೇಲ್ ಮಾಡಿದ್ರು. ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಹೊಸ ಬಾಂಬ್, ನನ್ನ ಮಗನನ್ನ ತೆಗೆದ್ರೆ ನೇಣು ಹಾಕೊಳ್ತೀನಿ. ರಾಷ್ಟ್ರ ನಾಯಕರಿಗೆ ಬಿಎಸ್ವೈ ಬ್ಲಾಕ್ ಮೇಲ್ ಮಾಡಿದ್ರಂತೆ. ನನ್ನನ್ನ ಪಕ್ಷದಿಂದ ಹೊರಹಾಕಲು ಅಪ್ಪ ಮಗ ಕಾರಣ. ತಮ್ಮ ಮಗನ ರಕ್ಷಣೆಗೆ ಬಿಎಸ್ವೈ ನಿಂತು ಬಿಟ್ಟಿದ್ರು. ಸಾಯುವ ಮುನ್ನ ವಿಜೇಂದ್ರರನ್ನ ಸಿಎಂ ಮಾಡುವ ಆಸೆ. ವಿಶ್ವದಲ್ಲೆಲ್ಲ ಆಸ್ತಿ ಮಾಡೋಕೆ ಈ ಹೋರಾಟ ಮಾಡ್ತಿದ್ದಾರೆ. ವಿಜೇಂದ್ರ ಬಿಎಸ್ವೈ ವಿರುದ್ಧ ಯತ್ನಾಳ್ ಖಿಂಡಾಮಂಡಲರಾಗಿದ್ದಾರೆ. ಎಸ್, ಯತ್ನಾಳ್ ಅವರನ್ನ ಏನು ಬಿಜೆಪಿ ಉಚ್ಚಾಟನೆ ಮಾಡಿದೆ 6 ವರ್ಷಗಳ ಕಾಲ, ಅವರು ಒಂದೊಂದೇ ಹಳೆ ಬಾಂಬನ್ನು ಬಗ್ಗಿತಾ ಇದ್ದಾರೆ. ಯಡಿಯೂರಪ್ಪ ಅವರು ಆತ್ಮಹತ್ಯೆಯ ಬ್ಲಾಕ್ ಮೇಲ್ ಮಾಡಿದ್ರು ಎನ್ನುವಂತಹ ವಿಚಾರವನ್ನು ಕೂಡ ಬಾಯ್ಬಿಟ್ಟಿದ್ದಾರೆ. ನನ್ನ ಮಗನನ್ನ ತೆಗೆದ್ರೆ ಯತ್ನಾಳ್ ಅವರು ಹೊರಗೆ ಹಾಕಿದ್ರೆ ಈ ವಿಚಾರಗಳನ್ನೆಲ್ಲ ಮಾತನಾಡಿದ್ದಾರೆ. ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯ ಹಿರಿಯ ನಾಯಕರಾಗಿರುವಂತಹ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಬಿವೈ ವಿಜಯೇಂದ್ರ ಅವರ ವಿರುದ್ಧವಾಗಿ ಸಮರವನ್ನ ಸಾರ್ತಾ ಇದ್ದಾರೆ. ಅವರ ಒಂದಿಷ್ಟು ಸೀಕ್ರೆಟ್ಗಳನ್ನ ಹೇಳ್ತೀನಿ ಅಂತ ಹೇಳಿ ಒಂದೊಂದೇ ಬಾಂಬನ್ನ ಯತ್ನಾಳ್ ಅವರು ಹಾಕ್ತಾ ಇದ್ದಾರೆ. ಅದು ಏನಪ್ಪ ಅಂತಂದ್ರೆ, ಯಡಿಯೂರಪ್ಪ ಹೇಳಿರುವಂತಹ ಒಂದೊಂದು ಮಾತುಗಳನ್ನು ಕೂಡ ಅವರು ಈಗ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಡೆಸುತ್ತಿರುವಂತಹ ಹೋರಾಟದ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ. ಹಾಗೆ ವಿಜೇಂದ್ರ ಹಾಗೂ ಯಡಿಯೂರಪ್ಪ ಅವರ ವಿರುದ್ಧವಾಗಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ತಮ್ಮ ಮಗನ ರಕ್ಷಣೆ ಮಾಡ್ತಾ ಇದ್ದಾರೆ ಬಿಎಸ್ವೈ ಅವರು. ಸಾಯುವ ಮುನ್ನ ವಿಜೇಂದ್ರ ಅವರನ್ನ ಸಿಎಂ ಮಾಡುವಂತಹ ಆಸೆ. ವಿಶ್ವದೆಲ್ಲೆಡೆ ಆಸ್ತಿಯನ್ನ ಮಾಡೋಕೆ ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ವಿಜೇಂದ್ರ ಬಿಎಸ್ವೈ ವಿರುದ್ಧ ಯತ್ನಾಳ್ ಅವರು ಈ ಒಂದಿಷ್ಟು ಮಾತುಗಳನ್ನ, ಹೊಸ ಬಾಂಬ್ಗಳನ್ನ ಹಾಕ್ತಾ ಇದ್ದಾರೆ. ಎಸ್, ರಾಷ್ಟ್ರ ನಾಯಕರಿಗೆ ಯಡಿಯೂರಪ್ಪ ಅವರು ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ರಂತೆ. ತನ್ನ ಮಗನನ್ನ ತೆಗೆದು ಬಿಟ್ರೆ ನೇಣಿಗೆ ಶರಣಾಗ್ತೀನಿ ಎನ್ನುವಂತಹ ಮಾತುಗಳನ್ನ ಆಡಿದ್ರು ಎನ್ನುವಂತಹ ಮಾತನ್ನ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರು ಈಗ ಹೊಸ ಬಾಂಬ್ ಅನ್ನ ಹಾಕಿದ್ದಾರೆ. ಯಡಿಯೂರಪ್ಪ ಆತ್ಮಹತ್ಯೆಯ ಬ್ಲಾಕ್ ಮೇಲ್ ಮಾಡಿದ್ರು ಎನ್ನುವಂತಹ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ. ಪಕ್ಷದಿಂದ ಉಚ್ಚಾಟನೆ ಆದ ನಂತರ ಮತ್ತೆ ಅದೇ ಕೆಲಸವನ್ನ ಮಾಡ್ತಾ ಇದ್ದಾರೆ ಯತ್ನಾಳ್ ಅವರು ಇಷ್ಟು ದಿನ ಪಕ್ಷದ ಒಳಗಿರೋ ಕಾರಣ ಒಂದಿಷ್ಟು ಮಾತುಗಳನ್ನ ಆಡೋಕ್ಕಾಗ್ತಿರ್ಲಿಲ್ಲ. ಈಗ ಪಕ್ಷವೇ ಉಚ್ಚಾಟನೆ ಮಾಡಿದೆ. ಆ ಒಂದು ಕಾರಣಕ್ಕೆ ಈಗ ಎಲ್ಲಾ ಸತ್ಯಗಳನ್ನ ಬಾಂಬ್ ತರ ಮಾತನಾಡ್ತಾ ಇದ್ದಾರೆ. ಬಾಂಬ್ ಹಾಕೋ ತರ, ಅಂದ್ರೆ ಮಾತುಗಳನ್ನ ಬಾಂಬ್ ಹಾಕ್ತಾ ಇದ್ದಾರೆ.